ಎಲ್ಲರಿಗೂ ನಮಸ್ಕಾರ. ನಾನು ಈಗ ತುಂಬ ದಿನಗಳ ನಂತರ ಈ ಒಂದು ಒಂದು ಚಿಕ್ಕ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋಗಳನ್ನು ಮಾಡೋ ಉದ್ದೇಶ ಬೇರೆ ಏನೂ ಅಲ್ಲ, ನನಗೆ ಗೊತ್ತಾದಂಥ ವಿಷಯಗಳನ್ನು ನಾನು ನನ್ನ ಸ್ನೇಹಿತರುಗಳಿಗೆ ಹಂಚ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಯೂಟ್ಯೂಬನ್ನು ಈ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ಈ ಒಂದು ವಿಡಿಯೋಗಳನ್ನು ಮಾಡುವಂಥ ಪ್ರಯತ್ನ ಮಾಡ್ತಿರೋದು. ಅಷ್ಟೇ ಬಿಟ್ಟರೆ ಇದರಿಂದ ನನ್ನ ಇನ್ಯಾವುದೇ ಬೇರೆ ರೀತಿಯ ಉದ್ದೇಶಗಳು ಇಲ್ಲ. ಆ್ಯಂಡ್ ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋದಕ್ಕೆ ಕಾರಣ ಏನು ಅಂತಂದರೆ, ನಾಳೆ ಇರುವಂತಹ ಏಕಾದಶಿ. ಹೌದು, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏಕಾದಶಿಗಳಿಗೆ ಮಹತ್ವ ತುಂಬಾ ಇದೆ. ಅದೇ ರೀತಿ ನಾಳೆ ಕೂಡ ಒಂದು ಅದ್ಭುತವಾದ ಏಕಾದಶಿ ಇದೆ. ಆ ಏಕಾದಶಿಯ ಹೆಸರು ಅಜ ಏಕಾದಶಿ ಅಂತ. ಇದು ಶ್ರಾವಣ ಮಾಸದ ಕೊನೆಯ ಏಕಾದಶಿ ಆಗಿರುತ್ತೆ. ನಾವು ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ಸಾಕಷ್ಟು ಕಷ್ಟಗಳನ್ನು ನಾವು ದಾಟಬಹುದು, ಆರೋಗ್ಯ ಸಮಸ್ಯೆಗಳನ್ನು ದಾಟಬಹುದು, ಎಲ್ಲ ರೀತಿಯ ಒಳ್ಳೆಯ ಪುಣ್ಯಗಳನ್ನು ಪ್ರಾಪ್ತಿ ಮಾಡಬಹುದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹುಟ್ಟು ಮತ್ತು ಸಾವುಗಳನ್ನು ಮೀರಬಹುದು. ಅಂದರೆ ಮುಕ್ತಿಯ ಕಡೆಗೆ ಹೆಜ್ಜೆಯನ್ನು ಹಾಕುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು ಅಜ ಏಕಾದಶಿ. ಎಲ್ಲ ಏಕಾದಶಿಗಳಿಗೂ ಒಂದಲ್ಲ ಒಂದು ರೀತಿಯ ಹಿನ್ನೆಲೆ ಮಹತ್ವಗಳು ಇದ್ದೇ ಇರುತ್ತೆ. ಈ ಅಜ ಏಕಾದಶಿಯ ವಿಶೇಷತೆ ಏನು ಅಂತಂದರೆ, ಹರಿಶ್ಚಂದ್ರ ಅಂದರೆ ನಾವೆಲ್ಲ ಕೇಳಿರ್ತೀವಿ ಸತ್ಯ ಹರಿಶ್ಚಂದ್ರ ಅವರ ಕಥೆಗಳು. ಅವರ ಕತೆಗೆ ಈ ಏಕಾದಶಿಗೂ ಸಂಬಂಧ ಇದೆ. ಯಾವ ರೀತಿ ಅಂತಂದರೆ, ಅವರು ತಮ್ಮ ಎಲ್ಲ ರಾಜ್ಯವನ್ನು ಕಳ್ಕೊಂಡು ತಮ್ಮ ಹೆಂಡತಿ ಮಕ್ಕಳಿಂದ ದೂರ ಆಗಿ ಇರುವಂತಹ ಸಮಯದಲ್ಲಿ ಅವರು ತಮ್ಮ ಕಷ್ಟವನ್ನು ಗೌತಮ ಋಷಿಗಳ ಹತ್ರ ಹೇಳ್ಕೊತಾರೆ. ನನ್ನ ಪರಿಸ್ಥಿತಿ ಹೀಗೀಗಾಗಿದೆ, ಇದಕ್ಕೆ ದಯವಿಟ್ಟು ನೀವು ಪರಿಹಾರವನ್ನು ನನಗೆ ಸೂಚಿಸಿ ಅಂತ ಕೇಳ್ತಾರೆ. ಆಗ ಗೌತಮ ಋಷಿಗಳು ಹೇಳೋದು, ನೀವು ಅಜ ಏಕಾದಶಿಯನ್ನು ಮಾಡಿ, ಇದರಿಂದ ನಿಮ್ಮೆಲ್ಲ ಪಾಪಕರ್ಮಗಳು ಮುಕ್ತಾಯ ಆಗಿ ನಿಮಗೆ ಪುಣ್ಯ ಪ್ರಾಪ್ತಿ ಆಗೋದರ ಜೊತೆಗೆ ನೀವು ಮುಕ್ತಿಯ ಕಡೆಗೆ ಹೋಗಬಹುದು ಅಂತ ಹೇಳ್ತಾರೆ. ಆಗ ಹರಿಶ್ಚಂದ್ರ ಮಹಾರಾಜ ಅವರು ಈ ಒಂದು ಅಜ ಏಕಾದಶಿಯನ್ನು ಭಕ್ತಿ ಶ್ರದ್ಧೆಯಿಂದ ನೆರವೇರಿಸ್ತಾರೆ. ಅದಾದ ಮೇಲೆ ಅವರು ಕಷ್ಟಗಳಿಂದ ಮುಕ್ತರಾದರು ಅಂತ ಇತಿಹಾಸ ಅಥವಾ ನಮ್ಮ ಪುರಾಣಗಳು ಹೇಳುತ್ತೆ. ಏಕಾದಶಿ ತಿಥಿ ಆರಂಭ ಆಗೋದು 29ರ ಮಧ್ಯರಾತ್ರಿ 1 ಗಂಟೆ 19 ನಿಮಿಷದಿಂದ. ತಿಥಿ ಮುಕ್ತಾಯ ಆಗೋದು ಆಗಸ್ಟ್ 30 ಮಧ್ಯರಾತ್ರಿ 1 ಗಂಟೆ 37 ನಿಮಿಷಕ್ಕೆ. ಆ್ಯಂಡ್ ಇದು ಪಾರಣೆ ಸಮಯ ಬಂದುಬಿಟ್ಟು ಆಗಸ್ಟ್ 30ನೇ ತಾರೀಕು ಬೆಳಗ್ಗೆ 7:49ರಿಂದ 8 ಗಂಟೆ 1 ನಿಮಿಷದವರೆಗೆ ಪಾರಣೆ ಸಮಯ ಇರುತ್ತೆ. ಆ್ಯಂಡ್ ಪ್ರತಿ ಏಕಾದಶಿಗೂ ಇರೋ ಹಾಗೆ ಈ ಒಂದು ಏಕಾದಶಿಗೂ ಒಂದು ವಿಶೇಷವಾದ ಮಂತ್ರ ಇದೆ. ಅದೇನಪ್ಪ ಅಂತಂದರೆ, ಓಂ ನಮೋ ಭಗವತೆ ವಾಸುದೇವಾಯ, ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ, ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರವನ್ನು ನೀವು ಏಕಾದಶಿಯ ಪೂಜೆಯ ನಂತರ ಹೇಳಬಹುದು. ನೀವು ಕೂಡ ಈ ಏಕಾದಶಿಯನ್ನು ಆಚರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.